ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ 2024-25 ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ 2024 ಆ್ಯಂಡ್ 25 ಅಂತ ಸರ್ಚ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಕಾಲೇಜು ಶಿಕ್ಷಣ ಇಲಾಖೆ DCE ಅಂತಿದೆಯಲ್ಲ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ 2024-25 ಅಂತಿದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನ್ಯೂ ವೆಬ್ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ 2024-25. ಕೆಳಗಡೆ ಇದೆ ನೋಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ. ಸೊ ನೀವೇನಾದರೂ ಹೊಸದಾಗಿ ಈ ವರ್ಷ ಅಪ್ಲಿಕೇಶನ್ ಮೊದಲೇ ಸಲ ಹಾಕ್ತಿದ್ರೆ ಫ್ರೆಶ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಥವಾ ನೀವೇನಾದರೂ ಮೊದಲೇ ಹಾಕಿದರೆ ಸೊ ರಿನ್ಯೂವಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ನಾನು ಫ್ರೆಶ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಕೋಬೇಕು, ಮೊಬೈಲ್ ನಂಬರ್ ಅಂತ ಕೇಳಿದೆಲ್ಲ, ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅದಾದಮೇಲೆ ನೀವು ನಿಮ್ಮ ಇಮೇಲ್ ಐ ಡಿನ ಎಂಟ್ರಿ ಮಾಡಿ. ಅದಾದಮೇಲೆ ನೀವು ಬೋರ್ಡ್, ಸೊ ಇನ್ ಕೇಸ್ ನೀವು ICSE, CBSE ಸೊ ಅಥವಾ ಯಾವುದೇ ಬೋರ್ಡನ್ನು ಪಾಸ್ ಆಗಿದ್ದರೆ ಸೊ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಇವಾಗ ನಾನು SLC ಬೋರ್ಡ್ನ ಕ್ಲಿಕ್ ಮಾಡಿದ್ದೀನಿ. ಅದಾದಮೇಲೆ ರಿಜಿಸ್ಟರ್ ನಂಬರ್, ಸೊ ನಿಮಗೆ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಸೊ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ SLC ಮಾರ್ಕ್ಸ್ ಕಾರ್ಡಲ್ಲಿರುವ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಅಪ್ಲಿಕಂಟ್ ನೇಮ್, ನಿಮ್ಮ ನೇಮನ್ನು ಎಂಟ್ರಿ ಮಾಡಿ. ಓಕೆ, ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಫಾದರ್ಸ್ ನೇಮ್, ನಿಮ್ಮ ಜೆಂಡರನ್ನು ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮ ಕ್ಯಾಟಗರಿ, ಜನರಲ್ ಆಗಿದ್ದರೆ ಜನರಲ್, SC ಆಗಿದ್ದರೆ SC, ST ಅಥವಾ OBC ಸೊ ಯಾವ್ದಾದ್ರು ಆಗಿರ್ಬೋದು. ಅದಾದಮೇಲೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ. ಅದಾದಮೇಲೆ ನೋಡಿ, ಇಲ್ಲಿದೆ ಚೂಸ್ ಯುವರ್ ಕೋಡ್ ಆ್ಯಸ್ ಫರ್ ಆರ್ಟಿಕಲ್ 371J. ನೀವೇನಾದರೂ 371J ಅಂದರೆ ಹೈದರಾಬಾದ್ ಕರ್ನಾಟಕ ಸೇರಿದವರಾಗಿದ್ದರೆ ಸೊ ಕಲ್ಯಾಣ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಥವಾ ರೆಸ್ಟ್ ಆಫ್ ಕರ್ನಾಟಕ ಅಪ್ಲಿಕಂಟ್ಸ್ ಆಗಿದ್ದರೆ ರೆಸ್ಟ್ ಆಫ್ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂದರೆ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡಿ. ಅದಾದಮೇಲೆ ನೇಮ್ ಆಫ್ ದಿ ನಾಮಿನಿ ಫಾರ್ ಎಡಗಂಟು ಸ್ಕೀಮ್. ಸೊ ಎಡಗಂಟು ಸ್ಕೀಮ್ ಅಂತ ಹೇಳಿದ್ರೆ, ಸೊ ನೀವು ವರ್ಕ್ ಮಾಡುವಾಗ ನಿಮಗೆ ESI PF ಅಂತ ಕಟ್ಟಾಗಿರುತ್ತಲ್ಲ, ಸೊ ನೀವು ವರ್ಕ್ ಮಾಡುವಾಗ ನಿಮಗೇನಾದರೂ ಆದರೆ ಅಥವಾ ಏನಾದರೂ ಆಗಿ ತೀರ್ಕೊಂಡ್ರೆ ಸೊ ನಿಮ್ಮ ಅಮೌಂಟು ಸೊ ನಾಮಿನಿ ಅಂದರೆ ನೀವು ಯಾರ ಹೆಸರು ಹಾಕ್ತಿರಲ್ಲ ಇಲ್ಲಿ, ಅದು ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸೊ ಅವ್ರಿಗೆ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ನೀವಿಲ್ಲಿ ನಿಮ್ಮ ತಂದೆ ಹೆಸರು ಹಾಕಿದರೆ ಕೆಳಗಡೆ ನೋಡಿ ರಿಲೇಷನ್ ಆಫ್ ದ ನಾಮಿನಿ ಅಂತಿದೆಯಲ್ಲ, ಅಂದರೆ ಮದರ್ ಬಾರ್ ಫಾದರ್, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅವ್ರ ಅಡ್ರೆಸ್, ಅಥವಾ ನೀವು ನಿಮ್ಮ ಹೆಂಡತಿ ಹೆಸರು ಹಾಕೋಬೋದು, ಮಗಳ ಅಥವಾ ಮಗನ ಹೆಸರು ಹಾಕ್ಬೋದು. ಸೊ ಅದನ್ನು ಹಾಕಿ ಅವ್ರ ಅಡ್ರೆಸ್ ಹಾಕಬೇಕು. ಅದಾದಮೇಲೆ ಸೆಲೆಕ್ಟ್ ಕ್ವಾಲಿಫೈಯಿಂಗ್ PG ಡಿಗ್ರಿ. ಓಕೆ, ಇಲ್ಲಿ ನಿಮ್ಮ PGನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ LLM, MA, MBA, MSc, MCom ಸೊ ಯಾವುದು ಡಿಗ್ರಿ ಆಗಿದೆಯಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ ಫಾರ್ PG. ನೀವು ಯಾವ ಸಬ್ಜೆಕ್ಟ್ನ ನೀವು PGಯಲ್ಲಿ ಸ್ಟಡಿ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವು MSc ಆಗಿದ್ದರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಸೊ ಈ ಥರ ಸಬ್ಜೆಕ್ಟ್ ಇರುತ್ತಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಆರ್ಟ್ಸ್ ಅಂದರೆ MA ಆಗಿದ್ದರೆ MA ಹಿಸ್ಟ್ರಿ ಸೊ ಈ ಥರ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಪೆಷಲೈಸೇಷನ್ ಅಟ್ PG, ಸಮ್ PG ಸೆಂಟರ್ಸಲ್ಲಿ ಸ್ಪೆಷಲೈಸೇಷನ್ ಅಂತ ಇರುತ್ತೆ, ಅವರಿದ್ದವ್ರು ಹಾಕ್ಬೋದು, ಇಲ್ಲ ಅಂದರೆ ಖಾಲಿ ಬಿಡ್ಬೋದು. ಅದಾದಮೇಲೆ ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್, ನೀವು ಯಾವ ಇಯರ್ ಪಾಸ್ ಆಗಿದ್ದೀರಾ, PGನ ಯಾವ ಇಯರ್ ಪಾಸ್ ಆಗಿದ್ದೀರಾ ಸೊ ಆ ಇಯರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ನಿಮ್ಮ PGಲಿ ನೀವು ಎಷ್ಟು ಸ್ಕೋರ್ ಮಾಡಿರ್ತೀರ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅದಾದಮೇಲೆ ನೀವೇನಾದರೂ MPhil, PhD, ನೆಟ್ ಬಾರ್ ಸ್ಲೆಟ್ ಇದು ಯಾವುದಾದ್ರೂ ಆಗಿದ್ದರೆ ಸೊ ಇಲ್ಲಿ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ. ಓಕೆ, ನೆಕ್ಸ್ಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಇಲ್ಲಿ. Candidates with certificates issued by principals of government first grade college. Okay, here the teaching experience should be considered if you worked in government first grade college. Otherwise, they will not consider your application. So you have to work in government first grade college. If you worked in the private colleges, that could not be taken. Okay, next, here if you worked in the government college, then if there is a semester scheme, ಸೊ ನೀವು ಎಷ್ಟು ದಿನ ವರ್ಕ್ ಮಾಡಿದ್ದೀರಾ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಎನ್ಯುವಲ್ ಸಿಸ್ಟಮ್ ಇದ್ದರೆ ಸೊ ಅದನ್ನು ಇಲ್ಲಿ ಎಷ್ಟು ಮಂತು ಎಷ್ಟು ಡೇ ವರ್ಕ್ ಮಾಡಿದಿಲ್ಲ ಸೊ ಅದನ್ನು ಇಲ್ಲಿ ಹಾಕಬೇಕು. ಅದಾದಮೇಲೆ ಹ್ಯಾವ್ ಯು ಟಾಟ್ PG ಕ್ಲಾಸಸ್, ನೀವೇನಾದರೂ PG ಕ್ಲಾಸಸ್ನ ಮಾಡಿದರೆ ಅಂದರೆ PG ಅವರಿಗೆ ಟೀಚ್ ಮಾಡಿದರೆ ಎಸ್ ಅಂತ ಹಾಕಬೇಕು, ಅದರ್ವೈಸ್ ನೋ. ನೆಕ್ಸ್ಟ್ ಅಟ್ ಲಾಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ OTP ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಅದನ್ನು OTP ಹಾಕಿ ಎಂಟ್ರಿ ಮಾಡಿದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಮುಗೀತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.